ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ವಿಚಾರ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ. ಶಾಸಕರನ್ನ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವ ನಿರ್ಧಾರವನ್ನ ಬಿಜೆಪಿ ಕೈಬಿಟ್ಟಿದೆ. ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾದ ಹಿನ್ನೆಲೆ ಆಣೆ ಪ್ರಮಾಣದ ನಿರ್ಧಾರವನ್ನ ಕೈಬಿಡಲಾಗಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ನನ್ನ ಜೊತೆ ಮಾತನಾಡಿದ್ದಾರೆ. ಸುರೇಶ್ ಕುಮಾರ್ ಕೂಡ ಪತ್ರ ಬರೆದಿದ್ದಾರೆ. ನಾನು ಕೂಡ ವಿಜಯೇಂದ್ರರವರ ಜೊತೆ ಮಾತನಾಡ್ತೀನಿ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದು ಬೇಡ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಇದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜಯೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನದ ಬಗ್ಗೆ ಮಾಜಿ ಸಚಿವ ಸುರೇಶ್ ಕುಮಾರ್ ನ್ಯೂಸ್ 18ಗೆ ಮಾತನಾಡಿದ್ದಾರೆ. ಅಡ್ಡ ಮತದಾನ ಆಗಿದೆ ಅನ್ನೋದು ಗೊತ್ತಾಗಿದೆ. ಇದರ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚನೆ ಮಾಡಲಾಗಿದೆ. ಅಡ್ಡ ಮತದಾನ ನಿರ್ಧಾರ ನೋವು ಕೊಡುವ ವಿಚಾರ ಅಂತ ಬೇಸರ ವ್ಯಕ್ತಪಡಿಸಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಬಿವಿ ಹರೀಶ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿ ಆಣೆ ಪ್ರಮಾಣದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದ ಇಬ್ಬರು ಅಧಿಕೃತ ಅಭ್ಯರ್ಥಿಗಳಿದ್ದರು, ಜೊತೆಗೆ ನಮ್ಮ ಮೈತ್ರಿಕೂಟದ 3ನೇ ಅಭ್ಯರ್ಥಿ ಇದ್ದರು. ಸೊ ಮೂವರಿಗೂ ಕೂಡ ನಾವು ವೋಟ್ಗಳನ್ನ ವಿತರಣೆ ಮಾಡಿದ್ದು. ಅಡ್ಡ ಮತದಾನ ಆಗಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗಿದೆ. ಇದನ್ನು ನಮ್ಮ ಪಕ್ಷ ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಹಿರಿಯ ನಾಯಕರಾದ ಮೇಲ್ಮನೆ ಸದಸ್ಯರಾದ ಶ್ರೀ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಿದ್ದೀವಿ. ಮಹೇಶ್ ತೆಂಗಿನಕಾಯಿ ಅಂತ ನಮ್ಮ ವಿಧಾನಸಭಾ ಸದಸ್ಯ ಮತ್ತು ಡಾಕ್ಟರ್ ಮಹೇಶ್ ಅಂತ ಮಾಜಿ ಸಚಿವರು, ಇವರೆಲ್ಲ ಸೇರಿಕೊಂಡು ಒಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿ ಇದನ್ನೆಲ್ಲ ಕೂಡ ಮಾಡಿ ಅದನ್ನು ವರದಿನ 2 ದಿವಸ ಕೊಡುತ್ತೆ. ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದು ಆ ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಹಿರಿಯ ಸದಸ್ಯರು ಅದು ಗೌರವ ತರ್ತಕ್ಕಂಥದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ರೀತಿಯಾದಂಥ ಗೌರವವನ್ನು ಕಳೆದಾಗ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಬಂದಿದೆ. ಅದೇನೇ ಆಗಲಿ, ಒಟ್ಟಾರೆ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅವ್ರಿಗೆ ಶಿಕ್ಷೆ ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ ಸರ್. ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ ಇದನ್ನ ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ, ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು, ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ, ಯಾರ್ಯಾರು ಹಾಕಿದ್ದಾನಂಥ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೇನೆ. ನಮ್ಮ ಪಾರ್ಟಿ ಆಣೆ ಪ್ರಮಾಣದ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇದನ್ನ ಇಲ್ಲಿಗೆ ನಿಲ್ಲಿಸಿ. ಈ ಸರ್ಕಾರದಲ್ಲಿ ಯಾರನ್ನ ಬೇಕಾದರೂ ಬ್ಲಾಕ್ ಮೇಲ್ ಮಾಡ್ತಾರೆ, ಯಾರನ್ನ ಹೇಗೆ ಬೇಕಾದರೂ ಬದಲಾವಣೆ ಮಾಡ್ತಾರೆ. ಕ್ರಾಸ್ ವೋಟಿಂಗ್ ಹೊಸದೇನಲ್ಲ. ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಅಂತ ಎಚ್ಡಿಗೆ ಸಲಹೆ ನೀಡಿದ್ದಾರೆ. ಈ ಚುನಾವಣೆಯಿಂದ ನಾನು ಬಿಜೆಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವರಿಗೆ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗಲಿಕ್ಕೆ ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ 2 ವರ್ಷ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು
2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನು ನಾವು ಪ್ಲ್ಯಾನ್ ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಬಿಜೆಪಿಯವರು ರಾಮನ ಹೆಸರಲ್ಲೇ ಲೂಟಿ ಮಾಡೋರು, ಅಂಥವರು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಬಿಜೆಪಿಯವರಿಗೆ ಅವರ ಪಕ್ಷವನ್ನ ನೋಡಿಕೊಳ್ಳೋಕೆ ಹೇಳಿ, ಬಿಜೆಪಿಯಲ್ಲಿ ಶಿಸ್ತೇ ಇಲ್ಲ, ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಮೊದಲು ಪರಿಶೀಲನೆ ಮಾಡಿ ಆತ್ಮಾವಲೋಕನ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ, ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅನ್ಕೊಂಡವ್ರ ಇವರು? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿಜೆಪಿಯವರು ಇವತ್ತು ಮಂಜುನಾಥ ಸ್ವಾಮಿ ಅವರಿಗೆ ಬಿಡ್ತಾರಾ? ನಿನ್ನೆ ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆಯಿತು. ಬೆಂಗಳೂರಲ್ಲಿ 3 ವಿದ್ಯಾರ್ಥಿಗಳು ತಡವಾಗಿ ಬಂದು ಪರೀಕ್ಷೆ ಮಿಸ್ ಮಾಡಿಕೊಂಡಿದ್ರು. ಈ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ವಾದ ಜೋರಾಗಿದೆ. ನೀಟ್ ಪರೀಕ್ಷೆ ದಿನ ಬಿಕೆ ಹರಿಪ್ರಸಾದ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳಿಗೆ ತೊಂದರೆ ಕೊಟ್ಟರು ಅಂತ ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ವಿರುದ್ಧ ಕುಟುಕಿದ್ದಾರೆ. ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅವ್ರಿಗೆ ಸರಿಯಾಗಿರುವಂಥ ಒಂದು ವ್ಯವಸ್ಥೆ ಕಲ್ಪಿಸಲಿಲ್ಲ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಢೋಂಗಿ ರಾಜಕಾರಣ ಮಾಡ್ತದೆ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ಅನ್ನೋದಕ್ಕಿರುವಂಥ ದೊಡ್ಡ ಉದಾಹರಣೆ ಇದು. ರಾಜಕಾರಣಿಗಳು ವಿಐಪಿಗಳು ಇವರು ಓಡಾಟಕ್ಕೋಸ್ಕರ ಸಫರ್ ಮಾಡ್ತಾ ಹೋಗಬೇಕು. ನಿನ್ನೆ ನೀಟ್ ವಿಷಯ ಒಂದೇ ನಾನು ಹೇಳ್ತಾ ಇಲ್ಲ, ಪ್ರತಿ ದಿವಸ ಆಗುತ್ತೆ. ಯಾವುದೋ ಒಂದು ಉದ್ಘಾಟನೆ ಮಾಡ್ತೀವಿ, ರಸ್ತೆ ಎಲ್ಲ ಬ್ಲಾಕ್ ಮಾಡಿಬಿಡ್ತೀವಿ. ನಿನ್ನೆ ಎಲ್ರಿಗೂ ಗೊತ್ತಿದ ಮೇಲೆ ನಿನ್ನೆ ಪರೀಕ್ಷೆ ಇದೆ, ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಜಾಮ್ಗಳು ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್? ಇದು ಸರಿನಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ನಿನ್ನೆ ಕಾರ್ಯಕ್ರಮವನ್ನು ಒಂದು 2 ಗಂಟೆ 3 ಗಂಟೆ ಮುಂದೆ ಹಾಕ್ಕೊಂಡಿದ್ದಾರೆ. ಏನು ಗಂಟು ಹೋಗ್ತಾ ಇತ್ತು ಕಾಂಗ್ರೆಸ್. ಟ್ರಾಫಿಕ್ ಜಾಮ್ ಮಾಡಿ ನೀಟ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಎಂಬ ಬಿಜೆಪಿಗರ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ಹಳೆಯ ಹಾಲ್ ಟಿಕೆಟ್ ತಪ್ಪು, ಬಸ್ ಹತ್ತಿದ್ದು ನಮ್ಮ ತಪ್ಪ, ಮೊದಲು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲಿ, ನಂತರ ಮಾತಾಡಲಿ ಅಂತ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತಾಡಿ, ಬಿಜೆಪಿಯವರು ಜನಸಾಮಾನ್ಯರಿಗೆ ತಪ್ಪು ಮಾಹಿತಿ ಕೊಡ್ತಾರೆ, ಮಕ್ಕಳಿಗೆ ತೊಂದರೆಯಾಗಿದ್ದರೆ ವಿಷಾದಿಸುತ್ತೇನೆ ಅಂತ ಹೇಳಿದ್ದಾರೆ. If we have not issued a traffic advisory or if we have been lazing around, we have issued traffic advisory. We have ensured that there is a dedicated helpline and thousands of people wrote. Yes, even one person missing out is a bad thing. It's unfortunate. Now, can I be held responsible for a student who has not taken the right hall ticket? Can I be held responsible for one of the students who did not take the right bus from Magadi? ಹಾಗಾದರೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ. ಅದಲ್ಲದೆ ಕೆಲವು ಮಕ್ಕಳು ಟಿ ವಿನಲ್ಲಿ ಬಂದು ಹೇಳಿದ್ರು ನಮಗೆ ತೊಂದರೆ ಆಗಿದೆ ಅಂತ ಗೈರಾಜರ ಮಾತ್ರ ಅವರೆಲ್ಲರೂ ಸಹ ಅದರಲ್ಲಿ ನಾವು ಪರೀಕ್ಷೆ ಬರೆದು ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಅವರು ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನು ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುರಿಸೋದು ಬೇಕಾಗಿಲ್ಲ. ನೀಟ್ ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದು, ಮಕ್ಕಳ ಜೊತೆ ತಂದೆಯೂ ಕಣ್ಣೀರಿಟ್ಟಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದಲ್ಲಿ ಈ ಘಟನೆ ನಡೆದಿದೆ. ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಲಾಗದೆ ವಿದ್ಯಾರ್ಥಿನಿ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ದಾಳೆ. 2 ನಿಮಿಷ ತಡವಾಗಿ ಬಂದ ವಿದ್ಯಾರ್ಥಿನಿಯನ್ನ ಸಿಬ್ಬಂದಿ ಒಳಗೆ ಬಿಟ್ಕೊಳ್ಳಿಲ್ಲ. ಈ ವೇಳೆ ಪರೀಕ್ಷೆಗೆ ಅವಕಾಶ ನೀಡುವಂತೆ ವಿದ್ಯಾರ್ಥಿನಿ ಬೇಡಿಕೊಂಡರೂ ಸೆಕ್ಯೂರಿಟಿ ಕ್ಯಾರೆ ಆಗಲಿಲ್ಲ. ಕಾಲೇಜು ಗೇಟ್ ಬಳಿಯಲ್ಲೇ ತಂದೆ ಮಗಳು ಗೋಳಾಡಿದ್ದಾರೆ. हमने वहाँ भाई साहब नहीं सरकार जब का हो रही थी जब भाई लीग भाई जब का हो रही थी
ಹೈದರಾಬಾದ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ವಿದ್ಯಾರ್ಥಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಟಾಯ್ಲೆಟ್ನಲ್ಲಿ ಮೊಬೈಲ್ ಬಳಸ್ತಾ ಇದ್ದ ವಿದ್ಯಾರ್ಥಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಪರೀಕ್ಷೆಗೂ ಮುನ್ನ ಶೌಚಾಲಯದ ವೆಂಟಿಲೇಟರ್ ಬಳಿ ವಿದ್ಯಾರ್ಥಿ ಮೊಬೈಲ್ ಅಡಗಿಸಿಟ್ಟಿದ್ದ. ಪರೀಕ್ಷೆ ವೇಳೆ ಹೊಟ್ಟೆ ನೋವು ಅಂತ ಟಾಯ್ಲೆಟ್ಗೆ ಹೋಗಿದ್ದ ವಿದ್ಯಾರ್ಥಿ ಮೊಬೈಲ್ ಬಳಸ್ತಾ ಇದ್ದ. ಈ ವೇಳೆ ಪೊಲೀಸರ ಕೈಗೆ ವಿದ್ಯಾರ್ಥಿ ಸಿಕ್ಕಿಬಿದ್ದಿದ್ದಾನೆ. ವಿಚಾರಣೆ ವೇಳೆ ಆರೋಪಿ ಅಕ್ರಮದ ಬಗ್ಗೆ ತಪ್ಪು ಒಪ್ಪಿಕೊಂಡಿದ್ದಾನೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪಾದಾರ್ಪಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮೇಲೆ ಸಾಕಷ್ಟು ಆರೋಪ ಮಾಡಿದರು. ಈ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಬಿಜೆಪಿಯನ್ನ ಸಂವಿಧಾನ ವಿರೋಧಿ ಅಂದಿದ್ದಾರೆ. ಸಂವಿಧಾನವನ್ನ 75ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್. ತುರ್ತು ಪರಿಸ್ಥಿತಿ ಹೇರಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತವನ್ನ ಶರಿಯಾ ಮೂಲಕ ನೋಡ್ತೀರಾ. ಬಡವರ ಏಳಿಗೆ ಜೊತೆಗೆ ಭಾರತ ಉಳಿಯಲು ಆರ್ಎಸ್ಎಸ್ ಕೆಲಸ ಮಾಡ್ತಾ ಇದೆ. ಹಿಂದುತ್ವ ವಿರೋಧಿ ಕಾರಣಕ್ಕಾಗಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತಾ ಬಂದಿದೆ ಅಂತ ಸಿಟಿ ರವಿ ಕಿಡಿಕಾರಿದರು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜವಾಬ್ದಾರಿ ಸ್ವೀಕಾರ ಸಮಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಹಲವು ರೀತಿಯ ಆಪಾದನೆಗಳನ್ನು ಕಾಂಗ್ರೆಸ್ ಮುಖಂಡರುಗಳು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ನೂತನ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಅವರ ಆಪಾದನೆ BJP ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಯಾರು ಸಂವಿಧಾನ ವಿರೋಧಿ? 75ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಪ್ರಜಾಪ್ರಭುತ್ವ ವಿರೋಧಿಗಳೂ ಕಾಂಗ್ರೆಸ್ಸಿಗರೇ. ಸಂವಿಧಾನದ ಒಳಗೆ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವ ಪದವನ್ನು ತುರುಕಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತನ ನೀವು ಈ ಶರಿಯಾ ಮೂಲಕ ನೋಡ್ಲಿಕ್ಕೆ ಬರುತ್ತಾ? ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಪರ ವಿರೋಧ ಜೋರಾಗಿದೆ. ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತ ಸಂಘದಿಂದ ಭೈರಮಂಗಲ ಚಲೋ ಮಾಡಲಾಗಿದೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಭೈರಮಂಗಲ ಗ್ರಾಮದವರೆಗೆ ನೂರಾರು ರೈತರು ಬೈಕ್ ರ್ಯಾಲಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹಾಗೂ ತಂಡದ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಆಯಿತು. ಬಿಡದಿ ಹಾರೋಹಳ್ಳಿಯ ರಸ್ತೆ ಜಾಮ್ ಆಗಿತ್ತು. ಸಿಎಂ ಡಿಕೆಶಿ ಹಾಗೂ ಕೇಂದ್ರ ಸಚಿವ ಎಚ್ಡಿಕೆ ಮಧ್ಯೆ ಟೌನ್ಶಿಪ್ ಸಮರ ತಾರಕಕ್ಕೇರಿದೆ. ದಾಖಲೆ ಸಮೇತ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಆಗ ವಿರೋಧ, ಈಗ ಯೋಜನೆ ಯಾಕೆ ಅಂತ ಸಿಎಂ ಡಿಕೆಶಿಗೆ ಪ್ರಶ್ನೆ ಮಾಡಿದ್ದಾರೆ. ನನ್ನ ಬಿಡದಿ ಟೌನ್ಶಿಪ್ ಪಿತಾಮಹ ಅಂತಾರೆ. ಅಂದು 5 ಟೌನ್ಶಿಪ್ಗಳನ್ನು ಕೊಟ್ಟವನು ನಾನೇ. ಆಗ ವಿರೋಧಿ ಮಾಡಿ ಈಗ ಮಾಡ್ತಾ ಇರೋದು ಯಾಕೆ? ಬಿಡದಿಯಲ್ಲಿ ಹೌಸಿಂಗ್ ಬೋರ್ಡ್ ಮಾಡಿದ್ರು, ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಮನೆ ಕೂಡ ಕಟ್ಟಿಲ್ಲ ಅಂತ 2007ರಲ್ಲಿ ಡಿಕೆಶಿ ಭಾಷಣದ ಪ್ರತಿಯನ್ನ ಎಚ್ಡಿಕೆ ಓದಿದ್ರು. ಆಗಸ್ಟ್ 1, 2007ರಲ್ಲೇ ನಾನು ಟೌನ್ಶಿಪ್ ಮಾಡಲ್ಲ ಅಂದಿದ್ದೇನೆ. ಸಿಡಿಪಿ ಪ್ಲಾನ್ ಆಧಾರದ ಮೇಲೆ ರೆಡ್ ಝೋನ್ ಆಗಿದೆ. ರೆಡ್ ಝೋನ್ ಮಾಡಿ ಏನ್ ಅಪರಾಧ ಮಾಡಿದ್ದೇನೆ ನಾನು ಅಂತ ಪ್ರಶ್ನಿಸಿದ್ದಾರೆ. ಪಿತಾಮಹ ಅಂತ ಹೇಳ್ತಾರೆ, ನಾನು ಅದನ್ನು ಒಪ್ಕೊಂಡಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವತ್ತು ಇವರೇನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ. ಸೋಮಣ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ ಇವತ್ತಿನವರೆಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ. ಹೌಸಿಂಗ್ ಬೋರ್ಡ್ನಲ್ಲಿ ರೈತರ ಜಮೀನು ತಗೊಂಡು ರೆಡ್ ಝೋನ್ ಅದರ ಅರ್ಥ ಏನು? ಕುಮಾರಸ್ವಾಮಿ ರೆಡ್ ಝೋನ್ ಯಾಕೆ ಕೈ ಬಿಡಲಿಲ್ಲ? ಆ CDP ಪ್ಲ್ಯಾನ್ ಏನು ರೆಡಿ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದೋ ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸಲ್ಲಿ ಬರ್ತಕ್ಕಂಥದ್ದು. ಈಗ ಹೊಸಕೆರೆಹಳ್ಳಿ ಬಳಿ ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದೀರಲ್ಲ, ಯಾರು ಪರ್ಮಿಷನ್ ಪಡ್ಕೊಂಡಿದ್ದೀರಿ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಶೋಭಾ ಹೆಸರಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲ, ಅದನ್ನು ಕಟ್ಟಲು ನೈಸ್ನಿಂದ ಯಾರ ಹೆಸರಿಗೆ NOC ಪಡೆದ್ರಿ ಅಂತ ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ದಾರೆ. ಬತ್ತವರ ಬೃಹತ್ ಕಟ್ಟಡ ಅದ್ಯಾವ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ, ಯಾರ ಹೆಸರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ, ಹಾಗೆ ಯಾಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನೂ ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರ. ಹೊಸಕೆರೆ ಏನು ಸಿದ್ದರಾಮಯ್ಯ ರಿಟೂ ಮಾಡಿ ಜೈಲಿಗೆ ಹೋದ್ರ? ರೈತರ ಭೂಮಿ ಉಳಿಸಲು ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ ಅಂತ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ. ಸಿದ್ದರಾಮಯ್ಯನವರು ಈಗ ರೀಡೂ ಮಾಡಿ 500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನು ಜೈಲಿಗೆ ಹೋದ್ರ? ಕಳಿಸಿದ್ದೀರಾ?
ಯಾವಾಗ ಇದು ಹೋಗೋದು ಡಿನೋಟಿಫಿಕೇಶನ್ ವಿಷಯದಲ್ಲಿ ಯಾರೋ ಸತ್ತಿರ್ತಕ್ಕಂಥ ಪ್ರಾಪರ್ಟಿನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತಿರೋ ವ್ಯಕ್ತಿದು ಹೆಬ್ಬೆಟ್ಟನ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಬಿಡದಿ ಟೌನ್ಶಿಪ್ ಚರ್ಚೆಗೆ ಎಚ್.ಡಿ. ಕುಮಾರಸ್ವಾಮಿ ಬಂತಹ ಆಹ್ವಾನದ ವಿಚಾರಕ್ಕೆ ಸಿಎಂ ಡಿ.ಕೆ.ಶಿ ನಾನು ಏನೂ ಮಾತನಾಡಲ್ಲ ಅಂದಿದ್ದಾರೆ. ಈಗ ನಾನು ಏನೂ ಮಾತಾಡಲ್ಲ, ಬಹಿರಂಗ ಚರ್ಚೆಗೆ ಕರೆದಾಗ ಅವರು ಬರಲಿಲ್ಲ, ಮುಂದೆ ಅಧಿವೇಶನ ಇದೆ, ಅನುಭವಿ ರಾಜಕಾರಣಿಗಳ ಬಳಿ ಮಾತನಾಡಿಸಲಿ, ಉತ್ತರ ಕೊಡೋಣ ಅಂತ ಹೇಳಿದ್ದಾರೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರು ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಬಿಡುಗಡೆ ಮಾಡಿದ್ದಾರೆ ಸರ್, ಅರ್ಜಿ ಕೊಟ್ಟಿದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಳ್ತಾನೇ ಇದ್ದಾರೆ. ಬೆಂಗಳೂರಲ್ಲಿ ಹದಗೆಟ್ಟ ಫುಟ್ಪಾತ್ಗಳ ಬಗ್ಗೆ ಸಭೆಯಲ್ಲಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಗರಂ ಆಗಿದ್ದಾರೆ. 100 ಕೋಟಿ ಕೇವಲ ಫುಟ್ಪಾತ್ಗೆ ಅಂತ ಖರ್ಚು ಮಾಡ್ತಾರೆ, ಆದರೆ ಅದನ್ನು ವೈಜ್ಞಾನಿಕವಾಗಿ ಮಾಡಲ್ಲ, ವೈಜ್ಞಾನಿಕವಾಗಿ ಕೂಡ ಇರಲ್ಲ. ಫುಟ್ಪಾತ್ ಹೆಸರಿನಲ್ಲಿ ಸುಖ ಸುಮ್ಮನೆ ಸ್ಥಳ ವ್ಯರ್ಥವಾಗಿದೆ. ಬೆಂಗಳೂರಲ್ಲಿ ಸರಿಯಾಗಿ ರಸ್ತೆ, ಫುಟ್ಪಾತ್ ಸೌಲಭ್ಯ ನೀಡಿ ಅಂತ ಕೃಷ್ಣ ಬೈರೇಗೌಡ ತಾಕೀತು ಮಾಡಿದ್ದಾರೆ. ಸರ್ವಿಸ್ ರೋಡು ಇದೆ, ಇವರು ಸುಮ್ಮನೆ ಎಸ್ಟಿಮೇಟ್ ಅನ್ನ ಇನ್ಫ್ಲೇಟ್ ಮಾಡಕ್ಕೆ ಇಟ್ ಸರ್ವ್ಸ್ ನೋ ಪರ್ಪಸ್. ಅಲ್ಲಿ ಅಬಟಿಂಗ್ ದಿಸ್ ದೇ ಹ್ಯಾವ್ ಬಿಲ್ಟ್ ಅನ್ RCC ಡ್ರೈನ್, ಇಟ್ ವಾಸ್ ನಾಟ್ ದೇರ್ ಬಿಫೋರ್. RCC ಡ್ರೈನ್ ಮಾಡಿ ಅಲ್ಲಿ ಒಂದು 4 ಫುಟ್ ಫುಟ್ಪಾತ್, ಅದು ಯಾರು ಯೂಸ್ ಮಾಡಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ಇನ್ ಬಿಟ್ವೀನ್ ದ ಸರ್ವಿಸ್ ರೋಡ್ ಅಂಡ್ ದ ಕ್ಯಾರೇಜ್ ವೇ. ಎಲ್ಲಾದ್ರೂ ಬಸ್ ಸ್ಟಾಪ್ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಸ್ ಸ್ಟಾಪ್ ಹತ್ರ ಮಾಡಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದರ್ ಪ್ಲೇಸಸ್ ದೇರ್ ಇಸ್ ನೋ ಪೆಡೆಸ್ಟ್ರಿಯನ್ ಮೂವ್ಮೆಂಟ್. ಸೊ ಬಿಟ್ವೀನ್ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಎಸ್ಟಿ ಜಾಗೃತಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಚಿವ ರಾಜುಗೌಡ 7.5% ಮೀಸಲಾತಿ ಕೊಡಿಸುವ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿಸಬೇಕಿತ್ತು, ಆದರೆ ಮಾಡಲಿಲ್ಲ. ಸತೀಶ್ ಜಾರಕಿಹೊಳಿ ಅಣ್ಣ ಅದನ್ನ ಮಾಡಬೇಕು. ಸರ್ಕಾರ ಸ್ಟೇ ತಂದು ನಮ್ಮ ಸಮಾಜಕ್ಕೆ ಮೋಸ ಮಾಡಿದೆ, ನಮ್ಮ ಮಕ್ಕಳು ಮೆಡಿಕಲ್ನಿಂದ ವಂಚಿತರಾಗಿದ್ದಾರೆ, ರಿಸರ್ವೇಷನ್ ಕೊಡದೇ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ರಿ ಅಂತ ಸತೀಶ್ ಜಾರಕಿಹೊಳಿಗೆ ರಾಜುಗೌಡ ಹೇಳಿದ್ದಾರೆ. ಅಲ್ಲದೆ ನಮಗೆ ಮೀಸಲಾತಿ ಕೊಡದಿದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲಾಡಿ ಹೋಗ್ತದೆ ಅಂತ ಎಚ್ಚರಿಸಿದ್ದಾರೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರ ಬಂದ್ಗೆ ಮಾವು ಬೆಳೆಗಾರರು ಕರೆ ಕೊಟ್ಟಿದ್ದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೋಲಾರ ನಗರ, ಶ್ರೀನಿವಾಸಪುರ ಹಾಗೂ ಚಿಂತಾಮಣಿಯಲ್ಲಿ ಮಾವು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೋಲಾರದ ಬಸ್ ನಿಲ್ದಾಣದಲ್ಲಿ ರಸ್ತೆಗೆ ಮಾವು ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು, ಆಂಧ್ರದಲ್ಲಿ ಮಾವಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡದಂಗೆ ರಾಜ್ಯದಲ್ಲಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಮಾವು ಬೆಳೆಗಾರರು ಒತ್ತಾಯಿಸಿದ್ದಾರೆ. 48 ಗಂಟೆಯಲ್ಲಿ ಬೆಂಬಲ ಬೆಲೆ ಘೋಷಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದು, ಮತ್ತೊಂದು ಕಡೆ ಶ್ರೀನಿವಾಸಪುರದಲ್ಲಿ ಬಸ್ ಸಂಚಾರ ಬಂದ್ ಆಗಿದ್ದರಿಂದ ಸಾರ್ವಜನಿಕರು ಪರದಾಡಿದ್ದಾರೆ. ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿದೆ. ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಎಂಇಎಸ್ ವಿರೋಧ ವ್ಯಕ್ತಪಡಿಸಿದೆ. ಮರಾಠಿ ನಾಮಫಲಕಕ್ಕೆ ಅವಕಾಶ ನೀಡಬೇಕು ಅಂತ ಎಂಇಎಸ್ ಆಗ್ರಹಿಸಿದೆ. ಈ ವಿಚಾರವಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಎಂಇಎಸ್ ಪ್ರತಿಭಟನೆ ನಡೆಸಿದೆ. ಇನ್ನು ಎಂಇಎಸ್ ಪ್ರತಿಭಟನೆ ಮೆರವಣಿಗೆ ಅವಕಾಶ ನೀಡದಂತೆ ಕರವೇ ಸಹ ಡಿಸಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾಗಿದ್ದಾಗ ಅವರನ್ನು ಪೊಲೀಸರು ತಡೆ ಹಿಡಿದಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ವಿದ್ಯುತ್ ಇಲಾಖೆ ಖಾಸಗೀಕರಣಕ್ಕೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ವಿದ್ಯುತ್ ಇಲಾಖೆ ಖಾಸಗೀಕರಣದಿಂದ ಉಂಟಾಗುವ 10ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಉಲ್ಲೇಖಿಸಿ ಸಂಘ ಪ್ರತಿಭಟಿಸ್ತಾ ಇದೆ. ಪ್ರೊಟೆಸ್ಟ್ನಲ್ಲಿ ಸಂಘದ 100 ನೌಕರರು ಪಾಲ್ಗೊಂಡಿದ್ದಾರೆ. ಇನ್ನು ವಿದ್ಯುತ್ ಖಾಸಗೀಕರಣಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿಯೂ ಆಕ್ಷೇಪ ವ್ಯಕ್ತವಾಗಿದೆ. ಗಾಂಧಿ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮೈಕ್ ಹಾಕುವ ವಿಚಾರಕ್ಕೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ಆಯಿತು.
ಮನೆಯಲ್ಲಿಟ್ಟಿದ್ದ ನಾಡ ಬಾಂಬ್ ಸ್ಫೋಟಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಹಾಳ ತಾಲೂಕಿನ ಕಾಳಗಿನಕೊಪ್ಪ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಈ ಘಟನೆ ನಡೆದಿದೆ. ಸ್ಫೋಟದ ಪರಿಣಾಮ ಅಕ್ಕಪಕ್ಕದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಮನೆಯಲ್ಲಿ ನಾಡ ಬಾಂಬ್ ಸ್ಫೋಟಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಮನೆ ಮಾಲೀಕರು ಪರಾರಿಯಾಗಿದ್ದು ಹಳಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬೆರಕೆ ಹಾಲು ಸರಬರಾಜಾಗ್ತಾ ಇದೆ ಎಂಬ ದೂರು ಹಿನ್ನೆಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಬೆಂಗಳೂರಿನ ಹಲವು ಕಡೆ ಹಾಲಿನ ವಾಹನಗಳ ಮೇಲೆ ದಾಳಿ ನಡೆದಿದೆ. ಆನೇಕಲ್ ಚೆಕ್ಪೋಸ್ಟ್ ಸೇರಿದಂತೆ ಹಲವೆಡೆ ದಾಳಿ ನಡೆದಿದ್ದು ಅಧಿಕಾರಿಗಳು ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. 14 ದಿನಗಳಲ್ಲಿ ವರದಿ ಬರಲಿದ್ದು ಕಲಬೆರಕೆ ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ವಿಭೂತಿಪುರ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ. ವಿಭೂತಿಪುರ ಕೆರೆ ಕಲುಷಿತವಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಕೆರೆಗೆ ಡ್ರೈನೇಜ್ ನೀರು ಹರಿತಾ ಇದ್ರು. ಜಿಬಿಎ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಕೆರೆಯನ್ನ ಉಳಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಮೈಸೂರಿನ ಕಬಿನಿ ಒಡಲು ಸೇರುತ್ತಾ ಇದೆ ರೆಸಾರ್ಟ್ ಹೋಮ್ ಸ್ಟೇ ತ್ಯಾಜ್ಯ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವ ಕಬಿನಿ ಡ್ಯಾಂಗೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಿಂದ ತ್ಯಾಜ್ಯ ನೀರನ್ನು ಬಿಡಲಾಗ್ತಾ ಇದೆ. ಮಾನವನ ಮಲ ತ್ಯಾಜ್ಯ ಕಬಿನಿ ಒಡಲಿಗೆ ಸೇರ್ತಾ ಇದ್ದು ಈ ಸಂಬಂಧ ಪೊಲೀಸರಿಗೆ ನೀರಾವರಿ ಇಲಾಖೆ ದೂರು ಕೊಟ್ಟಿದೆ. ಕಲುಷಿತಗೊಳಿಸ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾರ್ಯಪಾಲಕ ಎಂಜಿನಿಯರ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಶಾಲೆಗಳಲ್ಲಿ ಫುಡ್ ಡೆಲಿವರಿ ಆ್ಯಪ್ಗೆ ಬ್ರೇಕ್ ಹಾಕಲಾಗಿದೆ. ಶಾಲಾ ಆವರಣದೊಳಗೆ ಝೊಮ್ಯಾಟೊ, ಸ್ವಿಗ್ಗಿಗೆ ನಿಷೇಧ ಹೇರಲಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯ ಭದ್ರತೆ, ಶಾಲಾ ಶಿಸ್ತು ಕಾಪಾಡುವ ಉದ್ದೇಶದಿಂದ ನಿಷೇಧಿಸಲಾಗಿದೆ. ಬನಶಂಕರಿಯ ಶಾಲೆಯೊಂದರ ಆಡಳಿತ ಮಂಡಳಿ ಈ ಬಗ್ಗೆ ಪೋಷಕರಿಗೆ ಸುತ್ತೋಲೆ ಹೊರಡಿಸಿದೆ. ಧಾರವಾಡದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಕರಡಿಕೊಪ್ಪ ಗ್ರಾಮಸ್ಥರು ಸರ್ಕಾರಿ ಶಾಲಾ ಕಟ್ಟಡ ಮಂಜೂರಾತಿಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಕಾಮಗಾರಿಯನ್ನ ಮತ್ತೆ ಶುರು ಮಾಡುವಂತೆ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಒತ್ತಾಯ ಮಾಡಿದ್ರು. ಸರ್ಕಾರ ಹಾಗೂ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದರು. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಕೋಮು ದ್ವೇಷ ಪ್ರಕರಣದ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು. ತಿಮರೋಡಿ ಪರ ವಕೀಲ ಅಕ್ಷತಾ ವಾದ ಮಂಡಿಸಿದರು. ಮಹೇಶ್ ತಿಮರೋಡಿ ಮೊಬೈಲ್ ಸಂಭಾಷಣೆ ಬಹಿರಂಗಪಡಿಸಿದ್ದಾರೆ. ಯಕ್ಷಗಾನದಲ್ಲಿ ಬುರುಡೆ ಗ್ಯಾಂಗ್ ಅಂತ ಉಲ್ಲೇಖಿಸಿದ್ದಾರೆ. ಇದೆಲ್ಲವನ್ನ ಸ್ಥಳೀಯ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿದೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಕೋಮು ದ್ವೇಷ ಕೇಸ್ ದಾಖಲಿಸಿದ್ದಾರೆ ಅಂತ ವಕೀಲರು ವಾದಿಸಿದರು. ವಾದ ಆಲಿಸಿದ ಕೋರ್ಟ್ ಖಾಸಗಿ ಸಂಭಾಷಣೆ ಹಂಚಿದವರು ಯಾರು ಅನ್ನೋದನ್ನ ತಿಳಿಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ನೀಡಿದೆ. ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಕೇವಲ 17 ಲಕ್ಷ ರೂಪಾಯಿ ಸಾಲ ನೀಡಿ ಬಡ ರೈತನಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 5 ಎಕರೆ ಜಮೀನನ್ನ ನುಂಗಿ ನೀರು ಕುಡಿದಿದ್ದಾರೆ ಬೆಡಗೇರಿಯ ಬಡ್ಡಿ ದಂಧೆಕೋರರು. ಗದಗ ತಾಲೂಕಿನ ಬೆಳಹೋಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ರೈತ ಮೊಹಮ್ಮದ್ ರಫೀಕ್ ದೊಡ್ಡಮನಿ ಸಹೋದರರಿಗೆ ಮೋಸ ಮಾಡಲಾಗಿದೆ. ಈ ಸಂಬಂಧ ಗದಗ ಗ್ರಾಮೀಣ ಪೊಲೀಸರು ಯುವರಾಜ್ ಹಾಗೂ ರವಿ ಕೌಜಗೇರಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಮರಸೂರು ಬಳಿ ಲಾರಿಯನ್ನು ಅಡ್ಡಗಟ್ಟಿ ರಾಬರಿ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸೂರ್ಯನಗರ ಪೊಲೀಸರಿಂದ ಆರೋಪಿಗಳ ಬಂಧಿಸಲಾಗಿದೆ. ಸರ್ಜಾಪುರದ ಆಟೋ ಚಾಲಕ ಶರತ್ ಕುಮಾರ್, ಆನೇಕಲ್ನ ರೂಪೇಶ್ ಮತ್ತು ಮತ್ತೊಬ್ಬ ಅಪ್ರಾಪ್ತ ಬಾಲಕ ಬಂಧಿತ ಆರೋಪಿಗಳು. ಮರಸೂರು ಬಳಿ ಲಾರಿ ಅಡ್ಡಗಟ್ಟಿದ್ದ ಈ ಆರೋಪಿಗಳು ಚಾಲಕನ ಮೇಲೆ ಹಲ್ಲೆ ಮಾಡಿ ಲಾರಿಯನ್ನ ಕೊಂಡೊಯ್ದಿದ್ರು. ದಾವಣಗೆರೆಯ ನಿವೃತ್ತ ಶಿಕ್ಷಕಿ ಹಾಗೂ ದಯಾಮರಣ ಹೋರಾಟಗಾರ್ತಿ ಕೆಬಿ ಕರಿಬಸಮ್ಮ ಯೋಧರಿಗಾಗಿ ಮಾನವೀಯತೆ ಮೆರೆದಿದ್ದಾರೆ. ನಿವೃತ್ತಿ ವೇತನ ಹಾಗೂ ಮನೆ ಮಾರಿದ ಸುಮಾರು 10 ಲಕ್ಷ ಹಣವನ್ನು ಯೋಧರ ಕಲ್ಯಾಣ ನಿಧಿಗೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕೈಗೆ 10 ಲಕ್ಷದ ಚೆಕ್ ಕೊಟ್ಟಿದ್ದಾರೆ. ಕರಿಬಸಮ್ಮ ಹಾಗೂ ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಸುಮಾರು ವರ್ಷಗಳಿಂದ ದಯಾಮರಣಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸೇನೆಗೆ 10 ಲಕ್ಷ ಹಣ ತೆರಿಗೆ ಕೊಟ್ಟಿದ್ದಾರೆ. ಕರಿಬಸಮ್ಮ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಯೋಗ್ಯ 2 ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕರ ಬಗ್ಗೆ ಲಘುವಾಗಿ ಮಾತನಾಡಿದ್ದ ನಟ ನಿನಾಜುಮ್ ಸತೀಶ್ ನಿರ್ಮಾಪಕರಿಗೆ ಕ್ಷಮೆ ಕೇಳಿದ್ದಾರೆ. ನನ್ನ ಮಾತಿನಿಂದ ನೋವಾಗಿದ್ದರೆ ಕ್ಷಮೆ ಇರಲಿ, ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ಲ ಅಂತ ವಿಡಿಯೋ ಪೋಸ್ಟ್ ಮಾಡಿ ಕ್ಷಮೆ ಕೇಳಿದ್ದಾರೆ. ನಿನ್ನೆ ಅಯೋಗ್ಯ 2 ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಭರದಲ್ಲಿ ಎಜುಕೇಷನ್ ತಗೊಂಡು ಕೆಲಸ ಕಲಿತು ಬಂದು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಿನಾಜುಮ್ ಸತೀಶ್ ಹೇಳಿ ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ.